ಇದು 390 ಥರ ಮಾಡಿಫೈ ಮಾಡಿರೋದು. ಸಾಕ್ಬೋದು, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನನಗೆ ಈ ವ್ಲಾಗೆ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲ ವ್ಲಾಗು ಪರ್ಫೆಕ್ಟ್ ಆಗೇ ಬಂದಿತ್ತು. ಗಾಡಿ ಮಾತ್ರ ಬೆಂಕಿ ಗುರು, ಸುಮ್ಮನೆ ಮಾತ್ರ ಪಾಕೆಟ್ ರಾಕೆಟ್ ಅಂತ ಅನ್ನಲ್ಲ, ಆ ಥರ ಮೆಂಟಲ್ ಪರ್ಫಾರ್ಮೆನ್ಸ್ ಕೊಡೋದು ಗುರು ಆ ಗಾಡಿ ಮಾತ್ರ. ಇದೇ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನಾನು ನಿಮ್ಮ ಟಾರ್ಕ್ ರೈಡರ್ ಕನ್ನಡಿಗ ಗಗನ್ ಭಾಗವತ್ ಮಾತಾಡ್ತಾ ಇರೋದು. ಈಗ ನಮ್ಮ ಮುಂದೆ ಇದೆ ಡ್ಯೂಕ್ 200. ಹೇಗಿದೆ ಲುಕ್ಕು? ಇದು 390 ಥರ ಮಾಡಿಫೈ ಮಾಡಿರೋದು. ಸಕ್ಕತ್ತಾಗಿ ಕಾಣುತ್ತೆ. ಗಾಡಿ ನೇಮು ಕ್ವಿನ್ನು ನೋಡ್ಬೋದು, ಸ್ಪೈಡರ್ ಸ್ಟಿಕ್ಕರ್ ಹಾಕ್ಸಿದ್ದಾರೆ. ಗಾಡಿ ಇಂಜಿನ್ ನೋಡೋಣ ಅಂತ ಬಂದರೆ ಈಗ KTM ರೇಸಿಂಗ್ ಅಂದ್ಬಿಟ್ಟು ಬ್ಯಾಚಿಂಗ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು 199.5 cc ಇದು ಇಂಜಿನು, 19.3 Nm ಟಾರ್ಕು, 25 HP ಗಾಡಿಲಿರೋದು. ಫ್ರಂಟ್ ಟೈರ್ ಬಂದ್ಬಿಟ್ಟು 110/70, ಬ್ಯಾಕ್ ಟೈರ್ ಬಂದ್ಬಿಟ್ಟು 150 ಸೆಕ್ಷನ್ ಟೈರು. ಬ್ಯಾಕ್ ವ್ಯೂ ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ಗಾಡಿ ಫುಲ್ ಮಾಡಿಫೈಡ್ ಆಗಿದೆ. ಹಾಗೆ ಫುಲ್ ಬಾಡಿ ಕಿಟ್ಟು ಚೇಂಜ್ ಮಾಡಿದ್ದಾರೆ. ಇದು 390 ಥರ ಕಲರಿಂಗ್ ಮಾಡಿಸಿದ್ದಾರೆ. ನೋಡ್ಬೋದು ಈ ಕಡೆ ಲುಕ್, ಈ ಸೈಡಿಂದ ಲುಕ್ ನೋಡ್ಬೋದು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಗಾಡಿ ಈಗ PPF ಆಗಿದೆ ನೋಡ್ಬೋದು ಇಲ್ಲಿ. ಹಾಗೆ ಆರೆಂಜ್ ಕಲರ್ ಇದ್ದಿದ್ದು ಆಲಾಯ್ಸು ಈಗ ಬ್ಲ್ಯಾಕ್ ಆಗಿದೆ. ಫ್ರಂಟು ಬ್ಯಾಕ್ ಎರಡು ನೋಡ್ಬೋದು. ಹಾಗೆ ಮೋನೋಶಾಕ್ ಸಸ್ಪೆನ್ಷನು ಬ್ಯಾಕ್ದು. BMC ಏರ್ ಫಿಲ್ಟರ್ ಹಾಕ್ಸಿದ್ದಾರೆ. KTM ಅಂದರೆ KTM ಗುರು. ಗಾಡಿ ಲುಕ್ ನೋಡ್ಬೋದು. ನನ್ನ ಮಗ ಒಬ್ಬ ಇದು ಮಾಡ್ತಾವನೆ, ವೀಲ್ ಸ್ಪಿನ್ ಮಾಡ್ತಾವನೆ. ಇದಕ್ಕೆ ಗೇರ್ ಇಂಡಿಕೇಟರ್ ಅಂತಾರೆ, ಇದು ಸ್ಪೀಡೋಮೀಟರು. ಹಾಗೆ ಇದರಲ್ಲಿ ಮೋಡ್ಸ್ ತೋರಿಸ್ತದೆ, ಹಾಗೆ ಹೀಟ್ ಆಗುತ್ತೆ ಮತ್ತು ಇದಕ್ಕೆ ಫ್ಯೂಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಬನ್ನಿ ಈಗ ಏನೇನಾಗುತ್ತೆ ಅಂತ ಗಾಡಿ ಓಡಿಸ್ತಾ ತೋರಿಸ್ತೀನಿ. ಹಾಗೆ ಫ್ರಂಟು LED ಲ್ಯಾಂಪ್ಸ್ ಹಾಕ್ಸಿದ್ದಾರೆ, ಸಾಕಾಗಿದೆ ಗುರು, ಅದು ನೋಡೋಕೆ ಮಾತ್ರ ಲುಕ್ಕು. ಹಾಗೆ ಈ ಕ್ಯೂಟ್ ಫೇಸ್ ಇದೆಯಲ್ಲ, ಅದ್ರ ಮೇಲೆ ವೀಕ್ ಕಂಡಿದೆ ನನಗೂ. KTM ಲುಕ್ ಅಂದರೆ KTM ಲುಕ್ ಇದು. ಹಾಗೇ ಬನ್ನಿ ಈ ಗಾಡಿನ ಇನ್ನು ಓಡಿಸ್ತಾ ರಿವ್ಯೂ ಮಾಡ್ತಾ ಹೋಗೋಣ. ಈಗ ಬನ್ನಿ ಎಕ್ಸಾಸ್ಟ್ ನೋಟ್ ಕೇಳಿಸ್ತಾ ಹೋಗೋಣ. ಕೇಳಿಸ್ಕೊಂಡ್ರಲ್ಲ, ಬನ್ನಿ ಈಗ ರೈಡ್ ಹೋಗೋಣ. ಹೇಗನ್ಸುತ್ತೆ ನೋಡ್ತಾ ಹೋಗ್ತೀರಾ. ಸಾಕಾಗಿದೆ ಗುರು, ಗಾಡಿ ಓಡ್ಸೋಕೆ ಮಾತ್ರ ಒಳ್ಳೆ ಪವರ್ಫುಲ್ ಮಿಷಿನ್ ಇದು. KTM ಅಂದರೆ ಅದಕ್ಕೇ ಹೇಳೋದು, ಒಳ್ಳೆ ಪವರ್ಫುಲ್ ಮಿಷಿನ್ ಅಂದ್ಬಿಟ್ಟು. ಸಾಕಾಗಿದೆ ಓಡ್ಸೋಕ್ಕೂ. ನೋಡಿದ್ರಲ್ಲ ಪಿಕಪ್ ಎಷ್ಟು ನೀಟಾಗಿ ಎಷ್ಟು ಬೇಗ ತೊಗೊಳುತ್ತೆ ಅಂದ್ಬಿಟ್ಟು. ಕಿಲ್ಲರ್ ಮಿಷಿನ್ ಗುರು KTM, ಅದಕ್ಕೇ ಹೇಳೋದು ಕಿಲ್ಲರ್ ಮಿಷಿನ್ ಅಂದ್ಬಿಟ್ಟು. ಇದಕ್ಕೆ ಓಡ್ಸೋಕೆ ಮಾತ್ರ ಮಸ್ತಾಗಿ ನಿಂಬಲಾಗಿರುತ್ತೆ. ನನಗೆ ಈ ವ್ಲಾಗೆ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲ ವ್ಲಾಗು ಪರ್ಫೆಕ್ಟ್ ಆಗೇ ಬಂದಿತ್ತು. ಅಂತ ಏನೋ ಈ ವ್ಲಾಗಿಗೆ ವಾಯ್ಸ್ ಓವರ್ ಕೊಡೋಂಗೆ ಆಗ್ಬಿಟ್ಟಿದೆ, ಏನಾಯಿತೋ ಗೊತ್ತಿಲ್ಲ. ಬಟ್ ಗಾಡಿ ಮಾತ್ರ ಬೆಂಕಿ ಗುರು, ಸುಮ್ಮನೆ ಮಾತ್ರ ಪಾಕೆಟ್ ರಾಕೆಟ್ ಅಂತ ಅನ್ನಲ್ಲ, ಹೆಂಗಿದೆ ಗಾಡಿ ಅಂದರೆ ಎಷ್ಟು ನಿಂಬಲಾಗಿ ಸಕ್ಕದಾಗಿ ಎತ್ಕೊಂಡು ಹೋಗುತ್ತೆ ಅಂದರೆ ಗಾಡಿ. ಸಖತ್ ಖುಷಿ ಆಯ್ತು ಗುರು. ಡ್ಯೂಕ್ 200 ಓಡಿಸಿ ಮಾತ್ರ ನಾನು ಸಖತ್ ಖುಷಿ ಆಯಿತು. ನೋಡ್ಬೋದು ನೀವು, ಅದು ಸ್ಪೀಡೋಮೀಟ್ರು ನಿಮಗೆ ನನ್ನ ವಾಯ್ಸಿಂದ ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಗೊತ್ತಾಗಲ್ಲ. ಬಟ್ ಅದು ಓಡಿಸ್ಬೇಕಾಗಿದ್ದು ಅಗ್ರೆಷನ್ ಫೀಲ್ ಆಗಿರಲಿ, ಆ ಗಾಡಿ ಓಡಿಸ್ಬೇಕಾಗಿರೋ ಫೀಲ್ ಆಗಿರಲಿ, ಸಾಕಾಗಿದೆ ಗುರು. ಇನ್ನೊಂದು ಗಾಡಿಗೆ ಚಪ್ರಿ ಅಂತಾರೆ ನೋಡಿ, ಅದು ತಪ್ಪು. ಓಡಿಸೋರು ಚಪ್ರಿಗಳಾಗ್ತಾರೆ, ಆ ಗಾಡಿ ಮೆಂಟಲ್ ಪರ್ಫಾರ್ಮೆನ್ಸಿಗೆ ಚಪ್ರಿಗಳಾಗೋಗ್ಬಿಡ್ತಾರೆ. ಆ ಥರ ಮೆಂಟಲ್ ಪರ್ಫಾರ್ಮೆನ್ಸ್ ಕೊಡೋದು ಗುರು ಆ ಗಾಡಿ ಮಾತ್ರ. ಬಾ ಬೆಂಕಿ ಗಾಡಿ ಮಾತ್ರ. ನನಗಂತೂ ಹೆವಿ ಅಂದರೆ ಹೆವಿ ಖುಷಿಯಾಗೋಯ್ತು. ಬಟ್ ಡ್ಯೂಕ್ 200 BS6 ಹೆಂಗಿದೆ ಅಂದರೆ BS3 ಹೆಂಗಿರಬೇಡ.
ಅದಕ್ಕೆ ಅಷ್ಟೊಂದು ಜನ ಆಯ್ಕೊತಾ ಇದ್ದಿದ್ದು ಈ ಗಾಡೀಲಿ. ಇಂಥ ಗಾಡಿ ಮಡಗ್ಬೇಕು ಗುರು ಅನ್ನೋ ಗಾಡಿ ಇದು ಮಾತ್ರ. ಸಾಕತ್ತಂದ್ರೆ ಸಾಕತ್ ಖುಷಿ ಆಯ್ತು ಗುರು ಈ ಗಾಡಿ ಓಡಿಸಿ. ಪೀಸ್ಫುಲ್ ಒಳ್ಳೆ ಗಾಡಿ ಮಾತ್ರ. ಪೆಟ್ರೋಲ್ ಹಾಕ್ಸ್ಕೊಂಡಾದ್ಮೇಲೆ ಸಿಗ್ತೀನಿ. ಇವ್ರದ್ದು ಇನ್ಸ್ಟಾ ಐಡಿನೂ ಇದೆ, ಇಲ್ಲಿ ಚೆಕ್ ಮಾಡ್ಕೋಬೋದು, ಕ್ವಿನ್ ಅಂದ್ಬಿಟ್ಟು. ಅಲ್ಲ, ಓಕೆ. $200 ಪೆಟ್ರೋಲ್ ಹಾಕ್ಸ್ದೆ ಇವಾಗಿನ್ನು. ಓಡ್ಸೋಕ್ಕೆ ಸಖತ್ತಾಗಿದೆಯೋ ಅಷ್ಟೇ ನಿಂಬಲಾಗಿ ಸಖತ್ತಾಗಿ ಬಿಸಾಕ್ಬಿಡುತ್ತೆ. ಜೊತೆಗೆ ರೈಡರ್ಸು ಚಪ್ರೆ ಆಗಿದ್ರೆ ಗಾಡಿ ಚಪ್ರೆ ಮಾಡಬಾರ್ದು. ಇದೇ ಲಾಸ್ಟ್ ವ್ಲಾಗ್ ಆಗಿರುತ್ತೆ, ಯಾಕಂದರೆ ಈ ಮಂತಿಂದ ಅಂತ ಲೆಕ್ಕ ಅಲ್ಲ, ಈ ವರ್ಷದ್ದು ಅಂತಲೂ ಲೆಕ್ಕ ಅಲ್ಲ, ನಾನು ನಿಲ್ಲಿಸ್ತಾ ಇದ್ದೀನಿ ಅನ್ನೋ ಲೆಕ್ಕ ಅಲ್ಲ. ಈ ಥರ ಇನ್ನೊಂದ್ಸತಿ ಆಗ್ದಂಗೆ ನೋಡ್ಕೋತೀನಿ ನಾನು. ಇದು ನನ್ನಿಂದ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಟೈಮ್ ಅಂತೂ ಈ ಥರ ಆಗೋಕ್ಕಂತೂ ನಾನು ಬಿಡಲ್ಲ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾಯಿಲ್ಲ. ಅದು ಅಲ್ಲಿ ಓಡಿಸ್ಬೇಕಾದ್ರೆ ಬರೋದು ಮಾತೇ ಬೇರೆ, ಇಲ್ಲಿ ನಾವು ವಾಯ್ಸ್ ಓವರ್ ಕೊಡ್ತೀವಲ್ಲ ಅದೇ ಬೇರೆ ರೀತಿ ಅನಿಸ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಈ ವ್ಲಾಗೇ ಇದ್ದೇ ಲಾಸ್ಟ್ ಅಂದ್ಕೊಳ್ಳಿ ಈ ಥರ ಬರೋದು. ನೆಕ್ಸ್ಟ್ ಇನ್ಯಾವತ್ತು ವಾಯ್ಸ್ ಓವರ್ ಅನ್ನೋದು ಬರದಂಗೆ ನಾನು ಮೇಂಟೈನ್ ಮಾಡಿಕೊಂಡು ನೋಡಿಕೊಂಡು ಹೋಗ್ತೀನಿ. ಮಿಸ್ಟೇಕ್ ಅನ್ನೋದು ಇರಲ್ಲ. ಈ ಗಾಡಿ ಓಡಿಸ್ಬೇಕಾದ್ರೆ ಮೆಂಟಲ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅತಿ ಅದ್ಭುತ ಅನ್ಬೇಕು. ಆ ಲೆವೆಲ್ಗಿದೆ ಗುರು. ಟರ್ನಿಂಗ್ ರೇಡಿಯಸ್ಸು ಕೂಡ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಈಸಿಯಾಗಿ ಟರ್ನ್ ಮಾಡಿಕೊಂಡು ನಿಂಬಲಾಗಿ ಎತ್ಕೊಂಡು ಹೋಗ್ಬಿಡೋದು ಗುರು. ವೆಯ್ಟ್ ಬೇರೆ ಕಮ್ಮಿ ಇರೋದ್ರಿಂದ ಸಾಕಾಗಿ ಎತ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ನೋಡ್ಬೋದು ಸ್ಪೀಡು ಎಷ್ಟು ಬೇಗ ಎತ್ಕೊಳುತ್ತೋ ಅಷ್ಟು ಬೇಗ ಬ್ರೇಕಿಂಗ್ ಇದೆ ಗುರು ಆ ಗಾಡೀಲಿ. ಇವರು ಚೇಂಜ್ ಮಾಡಿಸಿರೋದು ಬ್ರೆಂಬೋ ಬ್ರೇಕಿಂಗ್ ಸಿಸ್ಟಮ್ ಹಾಕ್ಸಿರೋದು. ಇದು ಜಸ್ಟ್ ಡ್ಯೂಕ್ 200ಗೇನೆ. ಹೆಂಗಿರ್ಬೇಡ ಇನ್ನು ಅಂದರೆ ಬ್ರೇಕಿಂಗು ಅವ್ರು ಖರ್ಚು ಮಾಡಿರೋದು ಒಂದೊಂದಕ್ಕೂ ಒಂದೊಂದು ವರ್ತ್ಫುಲ್ ಅನ್ನಿಸ್ತು ಗುರು ಗಾಡಿ ಓಡಿಸಿದ್ಮೇಲೆ. ಅವರು ಮುಂಚೆ ಕಾರ್ಬನ್ ಫೈಬರ್ ಲಿವರ್ ಗಾರ್ಡ್ ಸಹಿತ ಹಾಕ್ಸಿದ್ರು. ಅದನ್ನ ಎಷ್ಟು ಕಳ್ತನನೂ ಆಯ್ತದು, ಏನೇನೋ ಆಯಿತು, ಮತ್ತೆ ಸಿಕ್ತು. ಏನೇನೋ ಆದ್ರೂ ಅವ್ರ ಗಾಡಿ ಎಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗೋದು ಗುರು. ಇವರು ತಮಿಳ್ನಾಡು ಚೆನ್ನೈ ರೈಡ್ ಹೋಗಿದ್ರು ಅನ್ಸುತ್ತೆ. ಸಖತ್ತಾಗಿ ಓಡಿಸ್ತಾರೆ ಅವರು. ಈಗ ಗಾಡಿ ಓಡಿಸ್ಬೇಕಾರಿತ್ತಲ್ಲ ಖುಷಿ ನಂದು, ಅದು ವಾಯ್ಸ್ ಓವರಲ್ಲಿ ಗೊತ್ತಾಗಲ್ಲ ಗುರು. ಸೀರಿಯಸ್ ಆಗಿ ಆ ಖುಷಿ ಇದ್ರಲ್ಲಿ ತೋರ್ಸೋಕ್ಕಾಗಲ್ಲ. ಬಟ್ ಬೇರೆ ಆಪ್ಷನ್ ಇಲ್ಲ. ಈ ಸತಿ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಿಂದ ಕಂಟಿನ್ಯೂಸ್ ಆಗಿ ಈ ಟೈಪ್ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ನನಗೆ ಬೇಜಾರಾಗ್ತಾಯಿದೆ ಈ ವ್ಲಾಗಿಂಗ್ ಹಾಕಬೇಕು ಅಂದ್ಬಿಟ್ಟು. ನನಗೆ ಈ ಗಾಡಿ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಿಗುತ್ತೆ. ನಾನಿನ್ನೂ ವೆಯ್ಟ್ ಮಾಡಬೇಕಾಗತ್ತೆ, ನಿಮ್ಮನ್ನಿನ್ನೂ ಕಾಯಿಸ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ವ್ಲಾಗಿಂದು ಮುಗಿಸ್ಕೊಳ್ಳೋಣ. ಬೇಕಾದ್ರೆ ಇವ್ರದ್ದು ಕ್ವಿನ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ID ಚೆಕ್ಔಟ್ ಮಾಡಿ. ಒಳ್ಳೊಳ್ಳೆ ರೀಲ್ಸ್ ಮಾಡಿಬಿಡ್ತಾರೆ, ಸಖತ್ತಾಗಿರುತ್ತೆ. ಡ್ಯೂಕ್ 200 ಲವರ್ಸ್, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ಆ ಲೆವೆಲಲ್ಲಿ ಚೆನ್ನಾಗೇ ಮಾಡ್ತಾರೆ. ಎಡಿಟಿಂಗ್ ಸ್ಕಿಲ್ಸು ಸಕ್ಕತ್ತಾಗಿದೆ. ಅದು ನನಗೆ ಗೊತ್ತಾಗ್ತಾ ಇದೆ, ಅದು ನಾನು ಅಲ್ಲಿ ಏನು ಮಾತಾಡಿದ್ದೀನಿ, ಇಲ್ಲೇನು ಮಾತಾಡ್ತಾ ಇದ್ದೀನಿ ಅಂತ. ಅಲ್ಲೇನು ಮಾತಾಡಿದ್ನೋ ಅದು ಇಲ್ಲೇ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅದು ರಿಲೇಟೆಡ್ ಒಂದೊಂದ್ಸತಿ ಹಂಗೆ ಅನಿಸ್ಬಿಡುತ್ತೆ. ಬಟ್ ಆದರೆ ಅಲ್ಲೇ ರಿಯಾಲಿಟಿ ಇಲ್ಲಿ ಸಿಗಲ್ಲ ಅಂತ ಅದೊಂದು ಬೇಜಾರು. ಇರಲಿ, ಪರವಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಈ ತಪ್ಪು ನಡೆಯೋಕ್ಕೆ ಚಾನ್ಸೇ ಇಲ್ಲ. ನೋಡ್ಬೋದು ಸ್ಪೀಡು ಇಷ್ಟು ಈಸಿಯಾಗಿ ಎತ್ಕೊಂಡು ಹೋಗ್ಬಿಡುತ್ತೆ ಅಂದ್ಬಿಟ್ಟು.
ನಾನು ಅದನ್ನು ಗಮನಿಸೇ ಇಲ್ಲ ಗುರು. ನನ್ನ ಫ್ರೆಂಡ್ಸು ಫಸ್ಟ್ ಅಲ್ಲಿ ಹೋಗಿದ ತಕ್ಷಣ ಕೇಳಿದ್ದು ಎಷ್ಟು ಸ್ಪೀಡ್ ಹೋದೆ, ಜೊತೆಗೆ ಅದು ಹೀಟ್ ಆಗಿದ್ದ ಲೆವೆಲ್ ತೋರಿಸುತ್ತೆ. ಆ ಲೆವೆಲ್ಲು ಜಾಸ್ತಿ ಆದಂಗೆ ಗೊತ್ತಾಗ್ಬಿಡುತ್ತೆ. ಓಹ್, ಸ್ಪೀಡಾಗಿ ಓಡಿಸಿದ್ದಾರೆ, ಹಿಂಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರು ಅದಕ್ಕೆ ಕೇಳಿದ್ರು. ಅದು ಅವ್ರಿಗೋಸ್ಕರನೇ ಇದೊಂಚೂರು ಕಟ್ ಮಾಡ್ದಂಗೆ ತೊಗೊಂಡೋಗ್ತಾ ಇದ್ದೀನಿ. ಬಟ್ ಸ್ವಲ್ಪ ವಾಬ್ಲಿಂಗ್ ಇಶ್ಯೂ ಇದೆ, ಅದೊಂದು ಬೇಜಾರಿದೆ ನನಗೆ. ವಾಬ್ಲಿಂಗ್ ಇಶ್ಯೂ ಇದೆ ಅಂದರೆ ನೇಕೆಡ್ಸ್ ಎಲ್ಲ ವಾಬ್ಲಿಂಗ್ ಇಶ್ಯೂಸ್ ಇದ್ದೇ ಇರುತ್ತೆ. ಬಟ್ ಅದು ನೋ ಪ್ರಾಬ್ಲಮ್. ಆದರೆ ಈ ಗಾಡಿ ಮೆಷಿನ್ ಮಾತ್ರ ಸಾಕಾದಂದರೆ ಸಾಕಾದಾಗಿದೆ ಗುರು. ಈ ವ್ಲಾಗಿಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ಇನ್ನೊಂದು ಹೇಳೋದು ಮರ್ತೆ, ನಾನು ಈ ಮಂತು ಒಂದು ಕಂಟಿನ್ಯೂಸ್ ಆಗಿ ವ್ಲಾಗ್ ಕೊಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬ್ಯುಸಿ ಇರೋ ಶೆಡ್ಯೂಲ್ಸಿಂದ. ನೆಕ್ಸ್ಟ್ ಏನೋ ಈ ಥರ ಎಲ್ಲ ಆಗಲ್ಲ. ಈ ಮಂತ್ ಒಂದು 100 ವ್ಲಾಗ್ಸ್ ಮುಗಿಸ್ತೀನಿ. ಅದು ಫಾರ್ ಶೋರ್ ಅಂತ ಅಂದ್ಕೊಂಡಿರೋದು, ಅದು ಮುಗಿಸ್ಬಿಡ್ತೀನಿ. ಬಟ್ ಏನದು ಇದಿದೆಯಲ್ಲ, ಈ ಮಂತ್ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬಿಟ್ರೆ ಇನ್ನೇನು ಚೇಂಜಸ್ ಇಲ್ಲ. ಬಟ್ 100 ವ್ಲಾಗ್ಸ್ ಕಂಪ್ಲೀಟ್ ಮಾಡ್ತೀನಿ, ನೀವು ನೋಡ್ತೀರಾ. ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನನಗೆ ಈ ವ್ಲಾಗ್ ಒಂದು ಬೇಜಾರಾಗಿದೆ, ಅದು ತಪ್ಪು ನಂದೇ ಇದೆ ಈ ಸತಿ. ನೆಕ್ಸ್ಟ್ ಈ ತಪ್ಪು ಆಗಲ್ಲ ನಾನು ಅಂದ್ಕೊಂಡಿದ್ದೀನಿ. ಅದು ಗೋಪ್ರೋಲೇ ರೆಕಾರ್ಡ್ ಮಾಡಿದ್ದು, ವಿತ್ ಮೈಕು ಚೆನ್ನಾಗೇ ಇರೋದೆ. ಬಟ್ ಅದು ಏನಕ್ಕೆ ಹಂಗಾಯ್ತೋ ಗೊತ್ತಿಲ್ಲ. ನೋಡೋಣ, ಬರುತ್ತೆ. ಅದೇನೋ ಟೈಮ್ ಏನೋ ಆಗಿತ್ತಾನ ಅದ್ರದ್ದು, ನಡೆಯುತ್ತೆ, ಪರವಾಗಿಲ್ಲ. ಇದು ಮಾಡ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು ಇದು ಮಾಡೋಣ. ಈ ಮಂತ್ ಒಂದು ಆಗಲ್ಲ, ನೆಕ್ಸ್ಟ್ ಮಂತಿಂದ ಕನ್ಫರ್ಮ್ ಚೆನ್ನಾಗಿ ಒಳ್ಳೊಳ್ಳೆ ಕ್ರೇಜಿ ಕಂಟೆಂಟ್ ಕೊಡ್ತೀನಿ. ಅದಂತೂ ಫಾರ್ ಶೋರ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.